ವಿಜಯಲಕ್ಷ್ಮಿ ದೂರಿನ ಮೇರೆಗೆ ಎಫ್ಐಆರ್ ದಾಖಲಾಗಿದೆ. ಹಲವು ಸೆಕ್ಷನ್ಗಳ ಅಡಿ ಎಫ್ಐಆರ್ ದಾಖಲು ಮಾಡಿದ್ದಾರೆ. ನೋಡಿ, ಹಲವು ಸೆಕ್ಷನ್ಗಳನ್ನು ಹಾಕಿದ್ದಾರೆ. ಎಲ್ಲವೂ ಕೂಡ ಸ್ಟ್ರಾಂಗ್ ಆಗಿರುವಂತಹ ಸೆಕ್ಷನ್ಗಳಿದು. ಅಷ್ಟು ಸುಲಭ ಇಲ್ಲ ಇದರಿಂದ ಪಾರಾಗಲಿಕ್ಕೆ. BNS 2023, UBRS 351(3), 352 ಮತ್ತು 75(3), 351(2) ಹಾಗೆ 79(3), 4(5) ಅಡಿಯಲ್ಲಿ ದಾಖಲಾಗಿದೆ. ವಿಜಯಲಕ್ಷ್ಮಿ ದೂರಿನ ಮೇರೆಗೆ ಎಫ್ಐಆರ್ ಮಾಡಿದ್ದಾರೆ. ನೋಡಿ, ಎಲ್ಲವೂ ಕೂಡ ಮಾಹಿತಿ ತಂತ್ರಜ್ಞಾನ ಕಾಯ್ದೆಯಲ್ಲಿ ಬರುವಂತಹ ಸೆಕ್ಷನ್ಗಳಾಗಿದ್ದಾವೆ. CCB ಕ್ರೈಮ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಹಾಗಾದರೆ ಎಫ್ಐಆರ್ನಲ್ಲಿ ಏನಿದೆ, ಯಾವೆಲ್ಲ ಅಂಶಗಳನ್ನು ಅಲ್ಲಿ ಉಲ್ಲೇಖಿಸಿದ್ದಾರೆ ಎಫ್ಐಆರ್ನಲ್ಲಿ ಅಂತ ನೋಡ್ತಾ ಹೋಗೋಣ. ಡೆವಿಲ್ ಸಿನಿಮಾದ ಸಕ್ಸಸ್ ಕಾರ್ಯಕ್ರಮದಲ್ಲಿ ನಾನು ಭಾಗಿಯಾಗಿದ್ದೆ. ದಾವಣಗೆರೆಯಲ್ಲಿ ನಡೆದಂಥ ಕಾರ್ಯಕ್ರಮದಲ್ಲಿ ನಾನು ಕೂಡ ಇದ್ದೆ. ವೇದಿಕೆ ಮೇಲೆ ನಾನು ಹಾಗೆ ಚಿತ್ರತಂಡದವರು ಮಾತನಾಡಿದ್ವಿ. ನನ್ನ ಪತಿ ಹಾಗೂ ಅವರ ನಟನೆ ಬಗ್ಗೆ ಮಾತಾಡಿದ್ದೆ. ಯಾರು ಏನೇ ಹೇಳಿದ್ರು ತಲೆ ಕೆಡಿಸ್ಕೊಳ್ಬೇಡಿ ಅಂತ ಹೇಳಿದ್ದೆ. ಈ ಬಗ್ಗೆ ಜಾಲತಾಣದಲ್ಲಿ ಅಶ್ಲೀಲ ಕಮೆಂಟ್ ಬಂದಿದೆ. ಫೇಸ್ಬುಕ್, ಇನ್ಸ್ಟಾ, ಯೂಟ್ಯೂಬ್ಗಳಲ್ಲಿ ಕಮೆಂಟ್ ಹಾಕಿದ್ದಾರೆ. ನನ್ನ ಹಾಗೂ ನನ್ನ ಕುಟುಂಬದ ಬಗ್ಗೆ ಅಶ್ಲೀಲವಾಗಿ ಮೆಸೇಜ್ ಮಾಡಿದ್ದಾರೆ. ಇದರಿಂದ ನನ್ನ ಗೌರವಕ್ಕೆ ಧಕ್ಕೆ ಆಗಿದೆ. ನನ್ನ ಮನಸ್ಸಿಗೆ ನೋವು ಉಂಟು ಮಾಡಿದೆ. ನಕಲಿ ಖಾತೆಗಳ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತ ದೂರು ದಾಖಲು ಮಾಡಿದ್ದಾರೆ. ಅಂದರೆ ಎಫ್ಐಆರ್ನಲ್ಲಿ ಉಲ್ಲೇಖಿಸಿರುವಂತಹ ಅಂಶಗಳಿದು. ಇನ್ನು ಮಾಹಿತಿ ತಂತ್ರಜ್ಞಾನ ಕಾಯ್ದೆ 2000 ಅಡಿಯಲ್ಲಿ ಹಲವು ಸೆಕ್ಷನ್ಗಳನ್ನು ಹಾಕಿದ್ದಾರೆ. ಒಂದು 5ರಿಂದ 6 ಸೆಕ್ಷನ್ಗಳದಾವೆ ಇದರಲ್ಲಿ. ಹಾಗಾಗಿಯೇ ಖಂಡಿತವಾಗಲೂ ಬಂಧನ ಅಂತರೂ ಆಗೇ ಆಗುತ್ತೆ. ಇದರಲ್ಲಿ ಪತ್ತೆ ಹಚ್ತಾರೆ ಸೈಬರ್ ಕ್ರೈಮ್ ಪೊಲೀಸರು. ಯಾಕೆಂದರೆ ರಮ್ಯಾ ಅವ್ರದ್ದು ಹಾಗೆ ಅಂದ್ಕೊಂಡಿದ್ರು ಎಲ್ಲರೂ, ಏನು ಮಾಡೋಕ್ಕಾಗಲ್ಲ, ನಾವು ಪಂಟ್ರು, ನಾವು ಅಲ್ಲಿ ಕೂತ್ಕೊಂಡು ಇದು ಮಾಡಿದ್ದೇವೆ, ಹಾಗೆ ಹೀಗೆ ಫೇಕ್ ಅಕೌಂಟು ಅಂತೇಳಿ ಫೇಕ್ ಅಕೌಂಟ್ ಇದ್ದರೂ ಕೂಡ ಪತ್ತೆ ಹಚ್ತಾರೆ. ಆ ಫೇಕ್ ಅಕೌಂಟ್ ಯಾರ್ದು ಅನ್ನೋದು ಕೂಡ ಇಲ್ಲಿ ಗೊತ್ತಾಗುತ್ತೆ. ಅವನು ಯಾರು ಅಭಿಮಾನಿ ಅಥವಾ ಅಲ್ಲಿ ಸೋಗ್ ಹಾಕ್ಕೊಂಡಿದ್ದಾನ, ಅಕೌಂಟು ಬೇರೆ ಕ್ರಿಯೇಟ್ ಮಾಡ್ಕೊಂಡಿದ್ದಾನ ಅಥವಾ ನಿಜಕ್ಕೂ ಬೇರೆಯವ್ರ ಅಭಿಮಾನಿನ ಅವನು, ಇದೆಲ್ಲವೂ ಕೂಡ ತನಿಖೆ ಆದಮೇಲೆ ನಮಗೆ ಗೊತ್ತಾಗುತ್ತೆ. ಈಗ ಅಲ್ಲೇನೋ ಹೆಸರು ಹಾಕ್ಕೊಂಡು ಅಥವಾ ಅಲ್ಲಿ ಕೆಲವೊಂದಿಷ್ಟು ಹುಡುಗಿಯರ ನೇಮ್ಗಳಿದ್ದಾವೆ, ಅವು ಕೂಡ ಕಮೆಂಟ್ ಬಂದಿದೆ. ಅವಳು ಹುಡುಗಿನ ಅಥವಾ ಹುಡುಗನ ಅಥವಾ ಹುಡುಗಿ ಹೆಸರು ಹಾಕ್ಕೊಂಡು ಹುಡುಗ ಮಾಡಿದಾನ ಅಥವಾ ಅಸಲಿಗೆ ಹುಡುಗಿನ, ಇದು ಕೂಡ ಗೊತ್ತಾಗಬೇಕು. ಈಗ ಎಫ್ಐಆರ್ನಲ್ಲಿ ಹೇಳಿದ್ದಾರೆ ಅವರು. ದಾವಣಗೆರೆಯಲ್ಲಿ ಮೊನ್ನೆ ಆ ಸಕ್ಸಸ್ ಕಾರ್ಯಕ್ರಮದಲ್ಲಿ ಮಾತನಾಡುವಂಥ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಉಲ್ಲೇಖ ಮಾಡಿ ಹೇಳಿದ್ರು ಅವರು. ಅದು ಡೈರೆಕ್ಟಾಗಿ ಇವ್ರಿಗೆ ಹೇಳಿದ್ದಾರೆ ಅಂತ ಜಡ್ಜ್ ಮಾಡೋಕ್ಕಾಗೋದಿಲ್ಲ. ನೊಂದ್ಕೊಳ್ಬೇಡಿ, ಬೇಜಾರಾಗಬೇಡಿ, ದರ್ಶನ್ ಅವರು ಹೇಳ್ತಿದ್ರಲ್ಲ ಪದೇ ಪದೇ, ಅದೇ ಮಾತನ್ನು ವಿಜಯಲಕ್ಷ್ಮಿಯವರು ಆ ವೇದಿಕೆ ಮೇಲೆ ಹೇಳಿದರು. ಆ ವಿಡಿಯೋನ ಇಟ್ಕೊಂಡು ಹಲವರು ಅವ್ರಿಗೆ ಬ್ಯಾಡ್ ಕಮೆಂಟ್ಗಳನ್ನು ಮಾಡಿದರು, ಬಾಯಿಗೆ ಬಂದ ಹಾಗೆ ಬೈದಿದ್ದರು, ಕುಟುಂಬದವ್ರನ್ನು ಕೂಡ ಎಳೆ ತಂದಿದ್ದರು, ಬಹಳ ಅಶ್ಲೀಲವಾಗಿ ಅವ್ರನ್ನ ನಿಂದಿಸಿದ್ರು. ಈಗ ಎಫ್ಐಆರ್ ಆಗಿದೆ, ಪೊಲೀಸರ ಮೇಲೆ ನಂಬಿಕೆ ಇದೆ ಅಂತ ಹೇಳಿದ್ದಾರೆ. ಈ ಹಿಂದೆ ಕೂಡ ವಿಜಯಲಕ್ಷ್ಮಿಯವ್ರ ವಿಚಾರವಾಗಿ ಹಲವು ಬ್ಯಾಡ್ ಕಮೆಂಟ್ಗಳು ಬಂದಿತ್ತು. ಆವಾಗ ತಲೆ ಕೆಡಿಸ್ಕೊಂಡಿರಲಿಲ್ಲ. ಆದರೆ ಈಗ ಬಹಳ ದೊಡ್ಡ ಮಟ್ಟದಲ್ಲಿ ಸಮರವನ್ನು ಸಾರಿದ್ದಾರೆ. ಪಾಠ ಕಲಿಸಲೇಬೇಕು ಅಂಥೇಳಿ ಪೊಲೀಸರು ಕೂಡ ಈಗ ಸನ್ನದ್ಧರಾಗಿದ್ದಾರೆ. ಎಲ್ಲವನ್ನು ಕೂಡ ಈಗ ಜಾಲಾಡ್ತಾ ಇದ್ದಾರೆ. ಯಾರೆಲ್ಲ ಬ್ಯಾಡೆಲ್ಲ ಕಮೆಂಟ್ ಹಾಕಿದಾರೋ ವಿಜಯಲಕ್ಷ್ಮಿ ಆ 18 ಸೋಷಿಯಲ್ ಮೀಡಿಯಾ ಅಕೌಂಟ್ಗಳ ವಿರುದ್ಧ ಅನ್ನೋನ್ ಅಂಥೇಳಿ ಮೆನ್ಷನ್ ಮಾಡಿದ್ದಾರೆ. ನೋಡಿ, 15 ಇನ್ಸ್ಟಾಗ್ರಾಮ್ ID ಇದಾವೆ. ಇದರಲ್ಲಿ 150ಕ್ಕಿಂತ ಹೆಚ್ಚು ಕಮೆಂಟ್ಗಳ ವಿರುದ್ಧ ಫೋಟೋ ಸಮೇತವಾಗಿ ದೂರನ್ನು ಕೊಟ್ಟಿದ್ದಾರೆ. ಇನ್ನು ವಿಜಯಲಕ್ಷ್ಮಿಯವರು ಇದರ ಬಗ್ಗೆ ಮಾತನಾಡಲಿಕ್ಕೆ ನಿರಾಕರಿಸಿದರು. ಸ್ಕ್ರೀನ್ಶಾಟ್ಗಳನ್ನು ಕೂಡ ಸ್ಟೋರಿಯಲ್ಲಿ ಹಂಚಿಕೊಂಡಿದ್ದಾರೆ. ಕ್ಲಾಸ್ ಫ್ಯಾನ್ಸ್ ಎಂದು ಕರೆಯಲ್ಪಡುವಂಥ ಎಲ್ರಿಗೂ ಕೂಡ ನಿಮ್ಮ ಮಟ್ಟವನ್ನು ಸಾರ್ವಜನಿಕವಾಗಿ ಪ್ರದರ್ಶನ ಮಾಡಿದ್ದಕ್ಕಾಗಿ ಧನ್ಯವಾದ ಅಂತ ಹೇಳಿದ್ದಾರೆ.